ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಈ ಕ್ಲಾಸಲ್ಲಿ ಎಸ್ಪೆಷಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಏನಿದೆಯಲ್ಲ, ಇದರಲ್ಲಿ ಪೇಪರ್ ಸೆಕೆಂಡನ್ನು ನಾವು ಸ್ಪೆಸಿಫಿಕ್ ಪೇಪರ್ ಅಂತ ಕರಿತೀವಿ, ನಿರ್ದಿಷ್ಟ ಪತ್ರಿಕೆ. ಇದರಲ್ಲಿ 70 ಕ್ವಶನ್ಸ್ ಮ್ಯಾಥ್ಸ್ ಇರುತ್ತೆ, 20 ಕ್ವಶನ್ಸ್ ಫಿಸಿಕ್ಸ್ ಕೇಳ್ತಾರೆ ಆ್ಯಂಡ್ 10 ಕ್ವಶನ್ಸ್ ಜಿಯೋಗ್ರಫಿ ಕ್ವಶನ್ಸ್ನ ಕೇಳ್ತಾರೆ. ಸೊ ಈ ಥರ ಮ್ಯಾಥ್ಸ್ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅವ್ನು ಆನ್ಸರ್ ಮಾಡೋ ಸಿಂಪಲ್ ಮೆಥಡ್ಸನ್ನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಬಿಫೋರ್ ಆಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಪ್ರತಿನಿತ್ಯ 5 ಗಂಟೆಗೆ ಸರಿಯಾಗಿ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀವಿ. ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಆಗಿ, ಪ್ರತಿನಿತ್ಯ ಮಿಸ್ ಮಾಡ್ದಂಗೆ ಈ ಫ್ರೀ ಕ್ಲಾಸಸ್ ಎಲ್ಲ ವಾಚ್ ಮಾಡ್ತಾ ಬನ್ನಿ. ಸೊ ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಿಗೆ ಒಂದು ಪ್ಯಾಟ್ರನ್ ವೈಸ್ ಎಕ್ಸಾಮ್ ಪ್ಯಾಟ್ರನ್ನು, ಸಿಲೆಬಸ್ಸು, ಟಾಪಿಕ್ ವೈಸ್ ಕ್ಲಾಸಸ್ನೆಲ್ಲ ಮಾಡಿದ್ದೀವಿ ಮತ್ತು PDF ನೋಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀವಿ. ಹಾಗೆ ನಿಮಗೆ ಟೆಸ್ಟ್ ಸೀರೀಸ್ ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಓನ್ಲಿ ಸ್ಪೆಸಿಫಿಕ್ ಪೇಪರ್ ಬೇಕಂದ್ರೆ ಕೂಡ ಅವೈಲೇಬಲ್ ಇದೆ, ಇಲ್ಲ ಕಂಪ್ಲೀಟ್ ಪೇಪರ್ ಫಸ್ಟು ಪೇಪರ್ ಸೆಕೆಂಡ್ ಬೇಕಂದ್ರೆ ಕೂಡ ಆನ್ಲೈನ್ ಕೋರ್ಸಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ರಿ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 or 32ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡಿತಾ ಬನ್ನಿ ಅಂತ ಹೇಳ್ತಾ, ಸ್ನೇಹಿತರೆ, ಈ ಲ್ಯಾಂಡ್ ಸರ್ವೇರ್ ಎಕ್ಸಾಮಲ್ಲಿ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ, ಒಂದಿಷ್ಟು ಪ್ರಶ್ನೆಗಳನ್ನು ಬಿಡಿಸೋ ಸಿಂಪಲ್ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಮೊದಲನೇ ಪ್ರಶ್ನೆ ನೋಡ್ತಾ ಬನ್ನಿ. The length of the diagonal of a rectangular field is 60 meter longer than its shorter side, and the length of its larger side is 30 meter more than the length of its smaller side. Then find the area of that field ಅಂತ ಇದೆ. ಒಂದು ಆಯತಾಕಾರದ ಮೈದಾನದ ಕರ್ಣದ ಉದ್ದವು ಅದರ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ ಹಾಗೂ ಅದರ ದೊಡ್ಡ ಬಾಹುವಿನ ಉದ್ದವು ಚಿಕ್ಕ ಬಾಹುವಿನ ಉದ್ದಕ್ಕಿಂತ 30 ಮೀಟರ್ ಹೆಚ್ಚಾಗಿದೆ. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ನೋಡ್ರಿ, ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಒಂದು ಆಯತಾಕಾರ ಏನಿದೆಯಲ್ಲ, ಸೊ ಈ ಆಯತಾಕಾರ ಅಂದ ತಕ್ಷಣ ಫಸ್ಟ್ ಆಫ್ ಆಲ್ ಆಯತ ಅಂದರೆ ಯಾವ ರೀತಿ ಇರುತ್ತೆ ಅಂತ ಅದರ ಇಮೇಜ್ ನೆನಪಾಗಬೇಕು. ಆಯತ ಅಂದರೆ ಇದನ್ನು ನಾವು ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಆಯತಾಕಾರದ ಮೈದಾನದ ಕರ್ಣದ ಉದ್ದವು ಅಂತ ಇದೆಯಲ್ಲ, ಇದನ್ನು ನಾವೇನಂತ ಕರಿತೀವಿ, ಡಯಾಗನಲ್ ಆಫ್ ಎ ರೆಕ್ಟ್ಯಾಂಗಲ್ ಅಂತ ಕರಿತೀವಿ. ಇದು ಕರ್ಣ. ಇದರ ಉದ್ದ ಚಿಕ್ಕ ಬಾಹುವಿಗಿಂತ, ಚಿಕ್ಕ ಬಾಹು ಅಂದರೆ ಇದನ್ನು ಚಿಕ್ಕ ಬಾಹು ಅಂತ ಕರಿತೀವಿ, ಇದಕ್ಕಿಂತ ಇದು 60 ಮೀಟರ್ ಹೆಚ್ಚಿದೆ ಅಂತ ಕೊಟ್ಟಿದ್ದಾನೆ. ಈ ಕರ್ಣದ ಉದ್ದ ಈ ಚಿಕ್ಕ ಬಾಹುವಿಗಿಂತ 60 ಮೀಟರ್ ಹೆಚ್ಚಾಗಿದೆ ಅಂತ. ಅದರ ದೊಡ್ಡ ಬಾಹು ಅಂದರೆ ಆಯತದ ದೊಡ್ಡ ಬಾಹು ಅಂದರೆ ಇದು, ಅದರ ಚಿಕ್ಕ ಬಾಹುವಿನ ಉದ್ದಕ್ಕಿಂತ, ಈ ಚಿಕ್ಕ ಬಾಹುವಿನ ಉದ್ದಕ್ಕಿಂತ ಈ ದೊಡ್ಡ ಬಾಹು 30 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಆ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತಿದ್ದೆ. ಸೊ ಹಾಗಾದರೆ ಈ ಆಯತಾಕಾರದ ಮೈದಾನದ ವಿಸ್ತೀರ್ಣವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ಪ್ರಶ್ನೆ ಈ ಥರ ಕೊಟ್ಟಿದ್ದಾನೆ ಅಂತ ಪ್ರಶ್ನೆ ಫಸ್ಟ್ ಅರ್ಥ ಆಯಿತು ಅಂದರೆ ಇದಕ್ಕೆ ಸಿಂಪಲ್ ವೇನಲ್ಲಿ ಆನ್ಸರ್ ಮಾಡೋ ವಿಧಾನ ನಿಮಗೆ ತೋರಿಸ್ಕೊಡೋದಾದರೆ ನೋಡಿರಿ, ಏನು ಸಿಂಪಲ್ ಮೆಥಡ್ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಪೈಥಾಗೋರಸ್ನ ತ್ರಿವಳಿಗಳನ್ನು ಕಲ್ತ್ಕೊಂಡಿದ್ರೆ ಈ ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಬೋದು. ಅದರಲ್ಲಿ ಒಂದು ಬೇಸಿಕ್ ಟ್ರಿಪ್ಲೆಟ್ ಪೈಥಾಗೋರಸ್ ತ್ರಿವಳಿ 3, 4, 5 ಅಂತ ಒಂದು ಬೇಸಿಕ್ ಪೈಥಾಗೋರಸ್ ತ್ರಿವಳಿ ಇದೆ. ಇದರ ಮಲ್ಟಿಪಲ್ಸ್ ಬರಿತಾ ಹೋಗೋಣ. ಪ್ರತಿಯೊಂದು ಸಂಖ್ಯೆನ 2ರಿಂದ ಗುಣಾಕಾರ ಮಾಡಿರಿ. 3 2 6, 4 2 8, 5 2 10 ಆಗುತ್ತೆ. ಈ 3, 4, 5 ನೆನ್ಪಿಟ್ಕೊಂಡ್ರೆ ಸಾಕು. ಇದರ ಮಲ್ಟಿಪಲ್ಸ್ ಗುಣಕಗಳು 3 2s are 6, 4 2s are 8, 5 2s are 10 ಆಗುತ್ತಲ್ಲ, ಇದು ಕೂಡ ಪೈಥಾಗೋರಸ್ ತ್ರಿವಳಿ ಆಗುತ್ತೆ. ಅದೇ ಪ್ರತಿಯೊಂದು ಸಂಖ್ಯೆನ 3ಯಿಂದ ಮಲ್ಟಿಪ್ಲೈ ಮಾಡಿರಿ. 3 3s are 9, 4 3s are 12, 5 3s are 15 ಆಗುತ್ತಲ್ಲ. 3 3 9, 4 3 12, 5 3 15 ಬರುತ್ತಲ್ಲ, ಇದು ಕೂಡ ಪೈಥಾಗೋರಸ್ ತ್ರಿವಳಿ.
ಈ ತ್ರಿವಳಿನ ನಾವು ಬಳಕೆ ಮಾಡ್ಕೊಂಡು ಇದರ ಎಕ್ಸ್ಟೆನ್ಷನ್ ಫಾರ್ಮ್ ಅಂದ್ರೆ 9, 12, 15 ಇದೆಯಲ್ಲ, ಪ್ರತಿ ಸಂಖ್ಯೆ ಪಕ್ಕದಲ್ಲಿ ಒಂದೊಂದು 0 ಹಾಕಂತ ಹೋದ್ರೆ 90, 120, 150 ಆಗುತ್ತಲ್ಲ, ಇದು ಕೂಡ ಪೈಥಾಗೋರಸ್ ತ್ರಿವಳಿ ಆಗುತ್ತೆ. ಪ್ರತಿ ಸಂಖ್ಯೆ ಪಕ್ಕದಲ್ಲಿ ಒಂದೊಂದು 0 ಸೇರಿಸ್ತಾ ಹೋದ್ರೆ ಬರೋ ಸಂಖ್ಯೆಗಳು ಕೂಡ ಪೈಥಾಗೋರಸ್ನ ತ್ರಿವಳಿಗಳಾಗಿರ್ತವೆ. ಸೊ ಯಾಕಂದ್ರೆ ನಾನಿಲ್ಲಿ ಬರಿತಾ ಇರೋದು ಲಂಬಕೋನ ತ್ರಿಭುಜಾಕಾರದಲ್ಲಿ ಇರೋದ್ರಿಂದ ಪೈಥಾಗೋರಸ್ ತ್ರಿವಳಿಗಳನ್ನ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ಇಲ್ಲಿ ಅತಿ ದೊಡ್ಡ ಸಂಖ್ಯೆ 150 ಇದೆಯಲ್ಲ, ಈ 150ನ್ನ ನಾನು ಏನು ಮಾಡ್ತೀನಿ ಅಂದರೆ ಈ ಒಂದು ಡಯಾಗ್ನಲಿ ಬರಿತೀನಿ. ಡಯಾಗ್ನಲ್ ಅಂದರೆ ಕರ್ಣದ ಅಳತೆ 150 ಬರಿತಾ ಇದೀನಿ. ಆಮೇಲೆ ಚಿಕ್ಕ ಬಾವಿನ ಅಳತೆ 90 ಬರಿತಾ ಇದೀನಿ. ದೊಡ್ಡ ಬಾವಿನ ಅಳತೆ 120 ಬರ್ಕೊಂತೀನಿ. ಇವಾಗ ಪ್ರಶ್ನೆ ನೋಡ್ರಿ, ಕ್ರಾಸ್ ಚೆಕ್ ಮಾಡ್ರಿ. ಈ ಕರ್ಣದ ಉದ್ದ ಚಿಕ್ಕ ಬಾಹುಗಿಂತ 60 ಮೀಟರ್ ಹೆಚ್ಚಾಗಿದೆ ಅಂತ ಕೊಟ್ಟಿದ್ದೀನಲ್ಲ. ಸೊ 90ಕ್ಕಿಂತ 60 ಜಾಸ್ತಿ ಅಂದರೆ 150 ಆಗುತ್ತೆ. ಈ ದೊಡ್ಡ ಬಾಹುವಿನ ಉದ್ದ ಈ ಚಿಕ್ಕ ಬಾಹುಗಿಂತ 30 ಮೀಟರ್ ಹೆಚ್ಚಾಗಿದೆಯಲ್ಲ, 90ಕ್ಕೆ 30 ಕೂಡ್ರಿ 120 ಕರೆಕ್ಟ್ ಆಗುತ್ತೆ ಅಂದಮೇಲೆ ಆ ಪ್ರಶ್ನೆ ಪ್ರಕಾರ ಕರೆಕ್ಟ್ ಸಂಖ್ಯೆಗಳು ಸಿಕ್ಕು. ಸೊ ಇವಾಗ ಇದನ್ನು ನಾವು ಆಯತದ ಉದ್ದ ಅಂತ ತಗೊಂತೀವಿ 120ನ. ಈ 90ನ ಆಯತದ ಅಗಲ, ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ ಅಂತ ತಗೊಂತೀವಿ. ಇದು ಲೆಂತ್ ಆಫ್ ಎ ರೆಕ್ಟ್ಯಾಂಗಲ್, ಇದು ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗಲ್ ಆದಮೇಲೆ ಆಯತದ ವಿಸ್ತೀರ್ಣ ಕಂಡಿಯ ಫಾರ್ಮುಲಾ ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ ಆಯತದ ವಿಸ್ತೀರ್ಣ. ಸೊ ಹಾಗಾದರೆ ಇಲ್ಲಿ ಉದ್ದ ಎಷ್ಟಿದೆ ಅಂದರೆ ನೋಡ್ರಿ 120 ಮೀಟ್ರ್ ಉದ್ದ ಇದೆ, ಇಂಟು ಅಗಲ ಎಷ್ಟಿದೆ ಅಂದರೆ 90 ಮೀಟ್ರ್ ಅಗಲ ಇದೆ. ಇವೆರಡು ಮಲ್ಟಿಪ್ಲೈ ಮಾಡಿರಿ, 12 9 108 ಬರ್ಕೊಂಡು ಈ 0 ಲಾಸ್ಟಿಗೆ ಬರ್ಕೊಳ್ರಿ. 10,800 ಚದರ ಮೀಟರ್ ಅನ್ನೋದು ಈ ಆಯತಾಕಾರದ ಮೈದಾನದ ವಿಸ್ತೀರ್ಣ ಆಗಿರುತ್ತೆ. ಏರಿಯಾ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಅಂದರೆ 10,800 ಸ್ಕ್ವೇರ್ ಮೀಟರ್ ಆಗುತ್ತೆ, ಚದರ ಮೀಟರ್ ಬರುತ್ತೆ. ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಇಸ್ ದ ಆನ್ಸರ್ ಅಂತ ಹೇಳ್ಬೋದು. ಕ್ಲಿಯರ್ ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆನ್ ದ ವೈ ಆಕ್ಸಿಸ್ equidistant from the points 2, -5 and -2, 9. 2, -5, -2, 9 ಬಿಂದುಗಳಿಂದ ಸಮಾನ ದೂರದಲ್ಲಿರುವ ವೈ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದನಲ್ಲ. ಸೊ ಇಲ್ಲಿ ವೈ ಅಕ್ಷದ ಮೇಲಿನ ಬಿಂದುಗಳು ಆ ಎರಡೂ ಬಿಂದುಗಳಿಂದ ಸಮಾನ ದೂರದಲ್ಲಿರಬೇಕು. ಆ ವೈ ಅಕ್ಷದ ಮೇಲಿನ ಬಿಂದುಗಳನ್ನು ಕಂಡುಹಿಡಿಬೇಕಂದ್ರೆ ನೋಡ್ರಿ, ಈ ಕ್ವಶನಿಗೆ ನಾವು ಆನ್ಸರ್ ಮಾಡ್ಬೇಕಂದ್ರೆ ಸ್ಕೂಲ್ ಡೇಸಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಗ್ರಾಫ್ಸ್ ಎಲ್ಲ ಡ್ರಾ ಮಾಡಿದ್ದೀವಿ. ಸೊ ಯಾವ ರೀತಿ ನಾವು ಗ್ರಾಫ್ಸನ್ನ ಡ್ರಾ ಮಾಡ್ತೀವಿ ಅಂದರೆ ಈ ರೀತಿ ಗ್ರಾಫ್ ಶೀಟ್ ಇದೆ ಅಂದರೆ ಈ ಥರ ಗ್ರಾಫ್ ಶೀಟ್ ಇದ್ದಾಗ ನಾವೇನು ಮಾಡ್ತೀವಿ ಅಂದರೆ ಇಲ್ಲೊಂದು ಲೈನ್ ಎಕ್ಸ್ ಆಕ್ಸಿಸ್ ಅಂತ ಗುರ್ತು ಮಾಡ್ಕೊತೀವಿ. ನೆಕ್ಸ್ಟ್ ಮಧ್ಯದಲ್ಲಿ ಇನ್ನೊಂದು ಲೈನ್ ಹೇಳಿದ್ರೆ ಇದು ವೈ ಅಕ್ಷ ಅಂತ ತಗೊಂಡ್ರೆ ವೈ ಡ್ಯಾಶ್ ಅಂತ ಬರ್ಕೊಂಡ್ರೆ ರೈಟ್ ಸೈಡಲ್ಲಿ 1 2 3 4 ಬರಿತೀವಿ. ಲೆಫ್ಟ್ ಸೈಡಲ್ಲಿ -1 -2 -3 -4 ಬರಿತೀವಿ. ಕೆಳಗಡೆ -1 -2 -3 -4 -5 ಈ ರೀತಿ ಬರೆಯೋಣ. ಸೊ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ 1 2 3 4 5 6 7 8 9 ಬರೆಯೋಣ. ಇಲ್ಲಿ ನಿರ್ದೇಶಾಂಕಗಳು ಯಾವಾಗ ಕೊಟ್ಟಿದ್ದಾನೆ ಅಂತ ನೋಡ್ತಾ ಬನ್ನಿ. ಇಲ್ಲಿ 2, -5 ಇದೆ ಅಂದರೆ ಎಕ್ಸ್ ಕೋಆರ್ಡಿನೇಟ್ 2 ಇಲ್ಲಿದೆ, ವೈ ಕೋಆರ್ಡಿನೇಟ್ -5 ಕೆಳಗಡೆ ಇದೆ ಅಂದರೆ ಸೊ 2, -5ನ ಈ ರೀತಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾಯಿಂಟು -2, 9 ಇದೆಯಲ್ಲ, -2 ಇಲ್ಲಿದೆ, 9 ಅನ್ನೋದು ಮೇಲ್ಗಡೆ ಇದೆಯಲ್ಲ, -2, 9 ಅಂತ ಪಾಯಿಂಟು. ಸೊ ಇಲ್ಲಿ ಬರುತ್ತೆ. ಇವೆರಡೂ ಬಿಂದುಗಳನ್ನು ನಾವು ಸ್ಕೇಲ್ ಇಟ್ಕೊಂಡು ಜಾಯಿನ್ ಮಾಡ್ಬೇಕು. ಇವೆರಡೂ ಬಿಂದುಗಳನ್ನು ಸ್ಕೇಲ್ ಇಟ್ಕೊಂಡು ಜಾಯಿನ್ ಮಾಡಿದಾಗ ಈ ವೈ ಅಕ್ಷದ ಮೇಲಿನ ಬಿಂದು ಕರೆಕ್ಟಾಗಿ ಈ ಬಿಂದುವಿನ ಮೂಲಕ ಅದು ಟಚ್ ಆಗಿ ಹೋಗುತ್ತೆ. ವೈ ಅಕ್ಷದ ಬಿಂದು ಅಂದರೆ ಇಲ್ಲಿ 0 ಇದೆ, ಇಲ್ಲಿ 2 ಇದೆ ಅಂದರೆ 0, 2 ಅಂತ ಬರೀತೀವಲ್ಲ. ಸೊ ಈ ವೈ ಅಕ್ಷದ ಮೇಲಿನ ಬಿಂದು ಈ ಎರಡೂ ಬಿಂದುಗಳಿಂದ ಸಮಾನ ದೂರದಲ್ಲಿದೆ ಅಂತ ಆಗುತ್ತೆ. ನೋಡ್ರಿ, ಎರಡೂ ಬಿಂದುಗಳಿಂದ ಈ ವೈ ಅಕ್ಷದ ಮೇಲಿನ ಬಿಂದು ಸಮಾನ ದೂರದಲ್ಲಿದೆ ಅಂದರೆ ಯಾವ ಬಿಂದು ಅಂದರೆ 0, 2 ಆಗುತ್ತೆ. 4th ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಇದು ಗ್ರಾಫ್ನ ಡ್ರಾ ಮಾಡಿ ಕಂಡುಹಿಡಿಯೋ ವಿಧಾನ. ಸೊ ವಿತೌಟ್ ಗ್ರಾಫ್ ನಿಮಗೆ ಆನ್ಸರ್ ಮಾಡ್ಬೇಕಂದ್ರೆ ಇಲ್ಲಿ ಸಮಾನ ದೂರದಲ್ಲಿರುವ ಈ ಎರಡೂ ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಅಂತ ಕೇಳಿರೋದ್ರಿಂದ ಈ ಎರಡೂ ಬಿಂದುಗಳ ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕು, ಮಿಡ್ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾದರೆ ಆ ಎರಡೂ ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಅಂದರೆ ಮಿಡ್ ಪಾಯಿಂಟನ್ನು ಕಂಡುಹಿಡಿತೀವಿ ಅಂದರೆ ನಾವು x1 + x2 / 2 ಅಂತ ಬರ್ಕೋಬೇಕು.
y1 ಪ್ಲಸ್ y2 ಡಿವೈಡ್ ಬೈ 2 ಅಂತ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಆ ಎರಡೂ ಬಿಂದುಗಳ ಮಿಡ್ ಪಾಯಿಂಟ್ ಸಿಗುತ್ತೆ. ವಿತೌಟ್ ಗ್ರಾಫ್ ಆನ್ಸರ್ ಮಾಡ್ಬೇಕಂದ್ರೆ ಈ ರೀತಿ ಟ್ರೈ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಹಾಗಾದ್ರೆ ನೋಡ್ರಿ ಯಾವ ರೀತಿ ಅಂದ್ರೆ ಈ ಕೊಟ್ಟಿರೋ ಬಿಂದುಗಳಿದಾವಲ್ಲ, ಮೊದಲನೇ ಬಿಂದು 2, -5 ಅನ್ನ ನಾವು x1 y1 ಅಂತ ಬರಿತೀವಿ. ಸೆಕೆಂಡ್ ಪಾಯಿಂಟು -2, 9 ಇದೆಯಲ್ಲ, ಇದನ್ನ x2 y2 ಅಂತ ತಗೊಂಡು ಸೊ ಇಲ್ಲಿ ನಾವು ಬರಿತಾ ಹೋಗೋಣ. x1 ಅಂದ್ರೆ 2 ಇದೆ, 2 ಬರೆಯೋಣ. ಪ್ಲಸ್ x2 ಅಂದರೆ -2 ಇದೆ, -2 ಬರೆದು ಡಿವೈಡ್ ಬೈ 2 ಆಗ್ತಾ ಇದೀನಿ. y1 ಅಂದರೆ ಇಲ್ಲಿ -5 ಇದೆ, -5 ಬರಿತೀನಿ. ಪ್ಲಸ್ y2 ಅಂದರೆ 9 ಇದೆ, 9 ಬರ್ಕೊಂಡು ಡಿವೈಡ್ ಬೈ 2 ಹಾಕೊಂಡು ಸಿಂಪ್ಲಿಫೈ ಮಾಡೋಣ. 2 - 2 ಅಂದರೆ 0 ಡಿವೈಡ್ ಬೈ 2 ಆಗುತ್ತೆ. -5 ಪ್ಲಸ್ 9 ಅಂದರೆ 4 ಆಗುತ್ತೆ, ಡಿವೈಡ್ ಬೈ 2 ಬರಿತೀನಿ. ಸೊ 0 ಡಿವೈಡ್ ಬೈ 2 ಅಂದರೆ 0 ಆಗುತ್ತೆ. 2 1 2 4 ಕ್ಯಾನ್ಸಲ್ ಆಗಿ 2 ಬರಿತೀನಿ. 0, 2 ಬರ್ತಾ ಇದೆ. ಸೊ ಇದು y ಅಕ್ಷದ ಮೇಲಿನ ಬಿಂದು ಅಥವಾ ಆ ಎರಡೂ ಬಿಂದುಗಳ ಸಮಾನ ದೂರ ಅಂದರೆ ಮಿಡ್ ಪಾಯಿಂಟ್ 0, 2 ಬರುತ್ತೆ. ಸೇಮ್ ಆನ್ಸರ್ ಬರುತ್ತೆ. ವಿತೌಟ್ ಗ್ರಾಫ್ ಮಾಡಿದ್ರು 4th ಆಪ್ಷನ್ ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ಈ ರೀತಿ ಈ ಕ್ವಶನ್ಗೆ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ 3rd ಕ್ವಶನ್ ಬರೋಣ. ಇಲ್ಲಿ 2 poles 6 meter and 11 meter long are standing vertically on a level ground. The distance between the feet of those pillars is 12 meter, but find the distance between their ends ಅಂತ ಇದೆ. 6 ಮೀಟರ್ ಮತ್ತು 11 ಮೀಟರ್ ಉದ್ದದ ಎರಡು ಕಂಬಗಳು ಸಮತಟ್ಟಾದ ನೆಲದ ಮೇಲೆ ಲಂಬವಾಗಿ ನಿಂತಿವೆ. ಆ ಕಂಬಗಳ ಪಾದಗಳ ನಡುವಿನ ಅಂತರ 12 ಮೀಟರ್ ಆದರೆ ಅವುಗಳ ತುದಿಗಳ ನಡುವಿನ ಅಂತರವನ್ನು ಕಂಡುಹಿಡಿಯಲಿ ಅಂತ ಪ್ರಶ್ನೆ ಕೇಳಿದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಆಫ್ ಆಲ್ ಒಂದು ಕಂಬ 6 ಮೀಟರ್ ಎತ್ತರ ಇದೆ ಅಂತ ಹೇಳಿದಾನೆ. ಇದು 6 ಮೀಟರ್ ಎತ್ತರ ಇದೆ. ಸೊ ಅದರ ಪಕ್ಕದಲ್ಲಿ ಇನ್ನೊಂದು 11 ಮೀಟರ್ ಎತ್ತರ ಇರ್ತಕ್ಕಂಥ ಕಂಬ ಇದೆ. ಈ ಎರಡೂ ಕಂಬದ ಪಾದಗಳ ನಡುವಿನ ಅಂತರ ಇದು 12 ಮೀಟರ್ ಇದೆ ಅಂತ ಹೇಳಿದಾನೆ. 12 ಮೀಟರ್ ಬರಿತೀನಿ. ಸೊ ಹಾಗಾದ್ರೆ ಎರಡೂ ಕಂಬದ ತುದಿಗಳ ನಡುವಿನ ಅಂತರ ಎಷ್ಟು ಅಂತ ಕೇಳಿದಾನೆ. ಈ ಕಂಬದ ತುದಿಗಳ ನಡುವಿನ ಅಂತರ ಕಂಡುಹಿಡಿಯಬೇಕು. ಈ ತುದಿಗೂ ಈ ತುದಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೋಡ್ರಿ, ನಾವು ಏನು ಮಾಡೋಣ ಅಂದ್ರೆ ಇದನ್ನ ಈ ಲೈನ್ ಒಂದು ಪ್ಯಾರಲಲ್ ಲೈನ್ ಎಳೆಯೋಣ. ಇದಕ್ಕೆ ಸಮಾಂತರವಾಗಿ ಒಂದು ರೇಖೆ ಎಳಿತಾ ಇದೀನಿ. ಇದು 12 ಮೀಟರ್ ಇದೆ ಅಂದರೆ ಇದು ಕೂಡ 12 ಮೀಟ್ರೇ ಇರುತ್ತೆ. ಸೊ ಟೋಟಲಿ ಇಲ್ಲಿಂದ ಇಲ್ಲಿಗೆ ಇದು 11 ಮೀಟರ್ ಇದೆ. ಈ ಭಾಗಕ್ಕೆ ಇದು 6 ಮೀಟರ್ ಇದೆ ಅಂದರೆ ಇಲ್ಲಿಂದ ಇಲ್ಲಿಗೆ 6 ಮೀಟರ್ ಇದೆ ಅಂದರೆ ಈ ಪಾಯಿಂಟಿಂದ ಮೇಲ್ಗಡೆ ಉಳಿದಿರೋದ್ರಿಂದ 5 ಮೀಟರ್ಸ್ ಮಾತ್ರ. ಸೊ ಇದು 6 ಮೀಟ್ರು ಪ್ಲಸ್ 5 ಮೀಟರ್ ಅಂದರೆ ಟೋಟಲ್ 11 ಮೀಟ್ರಿಗೆ ಸಮ ಆಗುತ್ತೆ. ಇದನ್ನು ಎ ಅಂತ ಹೆಸರು ಬರೆಯೋಣ, ಇದು ಬಿ ಅಂತ ಹೆಸರು ಬರೆಯೋಣ, ಇದು ಸಿ ಅಂತ ಬರೆಯೋಣ. ABC ಅನ್ನೋದು ಏನಾಗುತ್ತೆ ನೋಡ್ರಿ, ಲಂಬಕೋನ ತ್ರಿಭುಜ ಆಗುತ್ತೆ. ABC ಅನ್ನೋದು ಲಂಬಕೋನ ತ್ರಿಭುಜ, ರೈಟ್ ಆಂಗಲ್ ಟ್ರಯಾಂಗಲ್ ಆಗೋದ್ರಿಂದ ಸೊ ಇದು AC ಅನ್ನೋದು ವಿಕರ್ಣ ಆಗುತ್ತೆ, ಹೈಪಾಟ್ನಿಸ್ ಸೈಡ್ ಆಗುತ್ತೆ. AC ಅನ್ನೋದಕ್ಕೆ ಹೈಪಾಟ್ನಿಸ್ ಸೈಡ್ ಆಗುತ್ತೆ. ಸೊ ಹಾಗಾದ್ರೆ ಲಂಬಕೋನ ತ್ರಿಭುಜ ಆಗೋದ್ರಿಂದ ಇದು 5 ಮೀಟರ್, ಇದು 12 ಮೀಟರ್ ಇದೆಯಲ್ಲ. 5, 12 ಜೊತೆ ಇರೋ ಪೈಥಾಗೋರಸ್ ತ್ರಿವಳಿ ಯಾವ್ದಂದ್ರೆ 5, 12, 13 ಅನ್ನೋದು ಪೈಥಾಗೋರಸ್ ಟ್ರಿಪ್ಲೆಟ್ ಆಗುತ್ತೆ. ಈ ಪೈಥಾಗೋರಸ್ ತ್ರಿವಳಿ ನಿಮ್ಗೆ ನೆನಪಿತ್ತು ಅಂದ್ರೆ ಒಂದು ಸೈಡ್ 5 ಮೀಟ್ರ್ ಮತ್ತೊಂದು ಸೈಡ್ 12 ಮೀಟರ್ ಇದೆ ಅಂದರೆ ಎರಡೂ ಕಂಬದ ತುದಿಗಳ ನಡುವಿನ ಅಂತರ ಡೈರೆಕ್ಟಾಗಿ ನಾವು 13 ಮೀಟ್ರ್ ಏನಿದೆಯಲ್ಲ 13 ಸಂಖ್ಯೆ ಇದನ್ನು ಆನ್ಸರ್ ಮಾಡ್ಬೋದು. 13 ಮೀಟ್ರ್ ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆನಾ? ಇದು ಒಂದು ವಿಧಾನ. ಅಥವಾ ಪೈಥಾಗೋರಸ್ ತ್ರಿವಳಿ ನಿಮಗೆ ನೆನಪಿಲ್ಲ ಅಂದರೆ ಈ ಸೈಡಲ್ಲಿರೋ 5ಗೆ ಸ್ಕ್ವೇರ್ ಹಾಕ್ಕೊಂಡು ಪ್ಲಸ್ ಇಲ್ಲಿರೋ 12ಗೆ ಸ್ಕ್ವೇರ್ ಹಾಕ್ಕೊಳ್ರಿ. 5 ಸ್ಕ್ವೇರ್ ಅಂದರೆ 25 ಆಗುತ್ತೆ, 12 ಸ್ಕ್ವೇರ್ ಅಂದರೆ 144 ಆಗುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ 169 ಬರುತ್ತೆ. 169ಗೆ ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ 13 ಬರುತ್ತಲ್ಲ, ಆ ಎರಡೂ ಕಂಬದ ತುದಿಗಳ ನಡುವಿನ ಅಂತರ 13 ಮೀಟರ್ ಬರಿಬೋದು. ಸೊ ಟ್ರಿಪ್ಲೆಟ್ಸ್ ನೆನಪಿಲ್ಲ ಅಂದರೆ ಈ ಥರ ಸ್ಮಾಲ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಆನ್ಸರ್ ಕಂಡುಹಿಡಿಬೋದು. ನೆನಪಿದ್ರೆ ಏನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಸೈಡ್ 5 ಇದೆ ಮತ್ತೊಂದು ಸೈಡ್ 12 ಇದೆ ಅಂದರೆ ಆನ್ಸರ್ ಡೈರೆಕ್ಟಾಗಿ 13 ಮೀಟರ್ ಆಗುತ್ತೆ. ಎರಡೂ ಕಂಬದ ತುದಿಗಳ ನಡುವಿನ ಅಂತರ 13 ಮೀಟರ್. ಸೆಕೆಂಡ್ ಆಪ್ಷನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಮುಂದಿಂದು, the area of the rectangle whose sides are 176 centimeter and 56 centimeter equal to the area of a circle.
ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಅಂತಿದೆ. 176 ಸೆಂಟಿಮೀಟರ್ ಮತ್ತು 56 ಸೆಂಟಿಮೀಟರ್ ಅಳತೆಯ ಬಾಹುಗಳನ್ನು ಹೊಂದಿರುವ ಆಯತದ ವಿಸ್ತೀರ್ಣವು ಒಂದು ವೃತ್ತದ ವಿಸ್ತೀರ್ಣಕ್ಕೆ ಸಮವಾಗಿದೆ. ಹಾಗಾದ್ರೆ ವೃತ್ತದ ಪರಿಧಿ ಎಷ್ಟು ಅಂತ ಕ್ವಶನ್ ಕೇಳಿದಾನೆ. ನೋಡ್ರಿ, ಈ ಪ್ರಶ್ನೆಯಲ್ಲಿ ಒಂದು ಆಯತ ಮತ್ತು ವೃತ್ತ ಎರಡನ್ನೂ ಮಿಕ್ಸ್ ಮಾಡಿ ಪ್ರಶ್ನೆ ಕೇಳಿದಾನೆ. ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ಆಯತ ಮತ್ತು ವೃತ್ತಗಳ ಚಿತ್ರಗಳು ಬರ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಗೊತ್ತಾಗುತ್ತೆ. ಈ ಆಯತದ ಬಾಹುಗಳು ಕೊಟ್ಟಿದ್ದಾನೆ, ಇದು 176 ಸೆಂಟಿಮೀಟರ್ ಇದೆ ಅಂದರೆ ಇದು ಆಯತದ ಉದ್ದ ಆಗಿರುತ್ತೆ. ಇನ್ನೊಂದು 56 ಸೆಂಟಿಮೀಟರ್ ಇದೆ ಅಂದರೆ ಇದು ಆಯತದ ಅಗಲ 56 ಸೆಂಟಿಮೀಟರ್ ಆಗಿರುತ್ತೆ. ಸೊ ಈ ಆಯತದ ವಿಸ್ತೀರ್ಣ ಈ ವೃತ್ತದ ವಿಸ್ತೀರ್ಣ ಎರಡೂ ಸಮವಾಗಿರ್ತವೆ ಅಂದರೆ ಸೊ ಇಲ್ಲಿಂದ ಮಧ್ಯ ಬಿಂದುವಿಂದ ಇಲ್ಲಿ ಎಳಿತೀವಲ್ಲ, ಇದು ವೃತ್ತದ ತ್ರಿಜ್ಯ ಆಗಿರುತ್ತೆ, ರೇಡಿಯಸ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಸೊ ಇಲ್ಲಿ ಕೇಳಿರೋ ಕಂಡೀಷನ್ ಏನಂದ್ರೆ ಆಯತದ ವಿಸ್ತೀರ್ಣವು ಒಂದು ವೃತ್ತದ ವಿಸ್ತೀರ್ಣಕ್ಕೆ ಸಮವಾಗಿದೆ ಅಂತ ಕೊಟ್ಟಾಗ ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಲೆಂತ್ ಇಂಟು ಬ್ರೆಡ್ತ್ ಅನ್ನೋದು ಆಯತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಅದೇ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರ್ಬೇಕು ನಿಮಗೆ, ಪೈ ಆರ್ ಸ್ಕ್ವೇರ್ ಅಂತ ಬರಿತೀವಿ. ಏರಿಯಾ ಆಫ್ ಸರ್ಕಲ್ ಅಂದರೆ ಪೈ ಆರ್ ಸ್ಕ್ವೇರು, ಏರಿಯಾ ಆಫ್ ರೆಕ್ಟ್ಯಾಂಗಲ್ ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಅಂತ ಬರಿತೀವಿ. ಉದ್ದ ಇಂಟು ಅಗಲ ಅಂದರೆ ಆಯತದ ವಿಸ್ತೀರ್ಣ, ಪೈ ಆರ್ ಸ್ಕ್ವೇರ್ ಅಂದರೆ ವೃತ್ತದ ವಿಸ್ತೀರ್ಣ ಆಗುತ್ತೆ. ಸೊ ಇವೆರಡೂ ಸಮವಾಗಿದೆ ಅಂತ ಕೊಟ್ಟಿರೋದ್ರಿಂದ ನಡುವೆ ಈಕ್ವಲ್ ಟು ಹಾಕೊಂಡು ನಾನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಇಲ್ಲಿ ಎಲ್ ಅಂದರೆ ಉದ್ದ 176 ಸೆಂಟಿಮೀಟರ್ ಇದೆ, ಬಿ ಅಂದರೆ ಅಗಲ 56 ಸೆಂಟಿಮೀಟರ್ ಇದೆ, ಈಕ್ವಲ್ ಟು ಪೈ ವ್ಯಾಲ್ಯೂ 22/7 ಆಗುತ್ತೆ ಇಂಟು ಆರ್ ಸ್ಕ್ವೇರ್ ಹಾಗೆ ಬರಿತಾ ಇದೀನಿ. ಸೊ ಇಲ್ಲಿ 22 1 22 8 176 ಕ್ಯಾನ್ಸಲ್ ಆಗುತ್ತೆ, 176 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ 7 ಲೆಫ್ಟ್ ಸೈಡ್ ಬಂತಂದ್ರೆ ಈ 8 ಮತ್ತು 7 ಗುಣಾಕಾರ ಮಾಡ್ಕೋಬೇಕಾಗುತ್ತೆ. 8 7 56 ಆಗುತ್ತೆ. ಇಲ್ಲಿ ಮತ್ತೊಂದು 56 ಇದೆ, ರೈಟ್ ಸೈಡಲ್ಲಿ ಆರ್ ಸ್ಕ್ವೇರ್ ಇದೆ, ಆರ್ ಸ್ಕ್ವೇರ್ ಬರಿತೀನಿ. 56 ಇಂಟು 56 ಅಂದರೆ 56 ಸ್ಕ್ವೇರ್ ಆಗುತ್ತೆ, ರೈಟ್ ಸೈಡಲ್ಲಿ ಆರ್ ಸ್ಕ್ವೇರ್ ಇದೆ. ಎರಡು ಕಡೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಆರ್ ಈಕ್ವಲ್ ಟು 56 ಬರುತ್ತೆ. ಅಂದರೆ ಈ 56 ಅನ್ನೋದು ಈ ಒಂದು ವೃತ್ತದ ತ್ರಿಜ್ಯ ಆಗಿರುತ್ತೆ. 56 ಸೆಂಟಿಮೀಟರ್ ಅನ್ನೋದು ವೃತ್ತದ ತ್ರಿಜ್ಯ ಸಿಕ್ತು. ಈ ವೃತ್ತದ ತ್ರಿಜ್ಯ ಸಿಕ್ಕಾದ್ಮೇಲೆ ಇಲ್ಲಿ ವೃತ್ತದ ಪರಿಧಿ ಎಷ್ಟು ಅಂತ ಕೇಳಿದ್ದಾನೆ. ಪರಿಧಿ ಅಂದರೆ ಇಂಗ್ಲೀಷಲ್ಲಿ ಸರ್ಕಂಫರೆನ್ಸ್ ಅಂತ ಕರಿತೀವಿ ಅಥವಾ ಪೆರಿಮೀಟರ್ ಅಂತ ಕರಿತೀವಿ. ಹಾಗಾದರೆ ವೃತ್ತದ ಪರಿಧಿ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. ಸಿ ಈಕ್ವಲ್ ಟು 2πr ಅಂತ ಬರಿತೀವಲ್ಲ, ಇದು ವೃತ್ತದ ಪರಿಧಿ ಆಗಿರುತ್ತೆ. ಸಿ ಈಕ್ವಲ್ ಟು 2πr ಅಂತ. ಸೊ ಹಾಗಾದ್ರೆ ವೃತ್ತದ ಪರಿಧಿ ಅಂದರೆ 2 ಇಂಟು ಪೈ ವ್ಯಾಲ್ಯೂ 22/7 ಆಗುತ್ತೆ. 22/7 ಬರೆಯೋಣ. ಆರ್ ಅಂದರೆ ರೇಡಿಯಸ್ 56 ಬರುತ್ತೆ, 56 ಬರಿತಾ ಇದೀನಿ. ಸೊ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಎಷ್ಟು ಬರುತ್ತೆ ಅಂದರೆ 7 1 7 8 56 ಕ್ಯಾನ್ಸಲ್ ಆಗುತ್ತೆ. 22 ಇಂಟು 8 ಅಥವಾ 22 2 44 ಇಂಟು 8 ಗುಣಾಕಾರ ಮಾಡ್ರಿ. ಎಷ್ಟು ಬರುತ್ತೆ ಅಂದರೆ 22 2 44 ಇಂಟು 8, 8 4 32 ದಶಕ 3, 8 4 32 ಪ್ಲಸ್ 3 ಅಂದರೆ 35 ಬರುತ್ತಲ್ಲ. 352 ಸೆಂಟಿಮೀಟರ್ ಅನ್ನೋದು ಈ ವೃತ್ತದ ಪರಿಧಿ. ಸರ್ಕಂಫರೆನ್ಸ್ ಅಂದರೆ ಇದು ವೃತ್ತದ ಪರಿಧಿ ಆಗಿರುತ್ತೆ. ಎಷ್ಟಿರುತ್ತೆ? 352 ಸೆಂಟಿಮೀಟರ್ ಇರುತ್ತೆ. 352 ಸೆಂಟಿಮೀಟರ್ ಅನ್ನೋದು ಆಪ್ಷನ್ ಸೆಕೆಂಡ್ ಒನ್ನಲ್ಲಿ ಇದೆಯಲ್ಲ, ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಕ್ಯೂಬಾಯ್ಡ್ of dimensions 40 cm into 36 cm into x centimeter at rupees 20 per 100 cm square is rupees 1032. What is the value of x ಅಂತ ಇದೆ ನೋಡಿ. ಒಂದು ಆಯತಘನದ ಪರಿಮಾಣಗಳನ್ನು ಕೊಟ್ಟಿದ್ದಾರೆ. 40 ಸೆಂಟಿಮೀಟರ್ ಉದ್ದ, 36 ಸೆಂಟಿಮೀಟರ್ ಅಗಲ, x ಸೆಂಟಿಮೀಟರ್ ಎತ್ತರ ಇದೆ. ಸೊ ಈ ಘನ ಆಯತಘನದ ಮೇಲ್ಮೈ ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಲು ಪ್ರತಿ 100 ಚದರ ಸೆಂಟಿಮೀಟರ್ಗಳಿಗೆ 20 ರೂಪಾಯಿ ಆದಾಗ ಒಟ್ಟು ಮೊತ್ತ 1032 ಆಗಿದೆ. ಹಾಗಾದರೆ ಎಕ್ಸ್ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇದು ಕ್ಯೂಬಾಯ್ಡ್ಗೆ ಸಂಬಂಧಪಟ್ಟಂತ ಪ್ರಶ್ನೆ. ಸೊ ಕ್ಯೂಬಾಯ್ಡ್ ಅಂತ ಕರಿತೀವಿ ಅಂದರೆ ಕ್ಯೂಬಾಯ್ಡ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಒಂದು ಪ್ರಾಪರ್ ಐಡಿಯಾ ಇರಬೇಕು. ಇದನ್ನ ನಾವು ನೋಡ್ರಿ, ಕ್ಯೂಬಾಯ್ಡ್ ಅನ್ನ ನಾವು ಬರೆಯೋದಾದ್ರೆ ಕ್ಯೂಬಾಯ್ಡ್ ಅಂತ ಕರಿತೀವಲ್ಲ ನೋಡ್ರಿ, ಕ್ಯೂಬಾಯ್ಡ್ ಅನ್ನ ಯಾವ ರೀತಿ ಬರಿತೀವಿ ಅಂದ್ರೆ ಇದನ್ನೇ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ.
ನೋಡ್ರಿ, ಇದನ್ನು ಕ್ಯೂಬಾಯ್ಡ್ ಅಂತ ಕರಿತೀವಿ, ಆಯತ ಘನ ಅಂತ ಹೇಳ್ತೀವಿ. ಸೊ ಈ ಕ್ಯೂಬಾಯ್ಡ್ ಅಂದರೆ ಟೋಟಲಿ ಎಷ್ಟು ಮುಖಗಳಿರ್ತವೆ ಅಂದರೆ 6 ಮುಖಗಳಿರ್ತವೆ. ಕೆಳಗಡೆ ಒಂದು, ಮೇಲ್ಗಡೆ ಒಂದು, ಈ ಸೈಡ್ ಒಂದು, ಈ ಸೈಡ್ ಒಂದು, ಫ್ರಂಟ್ ಒಂದು, ಬ್ಯಾಕ್ ಒಂದು, ಟೋಟಲಿ 6 ಫೇಸಸ್ ಇರ್ತಾವೆ. ಈ 6 ಮುಖಗಳಿಗೆ ಬಣ್ಣ ಹಚ್ಚಲಿಕ್ಕೆ ಪ್ರತಿ 100 ಚದರ ಸೆಂಟಿಮೀಟ್ರಿಗೆ 20 ರೂಪಾಯಿ ಆಗುತ್ತೆ. ಪ್ರತಿ 100 ಚದರ ಸೆಂಟಿಮೀಟ್ರಿಗೆ ಎಷ್ಟಾಗುತ್ತೆ? 20 ರೂಪಾಯಿ ಆಗುತ್ತೆ. ಟೋಟಲ್ ಎಲ್ಲ 6 ಮುಖಗಳಿಗೆ ಬಣ್ಣ ಹಚ್ಚಲಿಕ್ಕೆ ಎಷ್ಟು ಅಮೌಂಟ್ ಖರ್ಚಾಗಿದೆ ಅಂದರೆ 1032 ರೂಪಾಯಿ ಖರ್ಚಾಗಿದೆ. ಸೊ ಪ್ರತಿ 100 ಚದರ ಸೆಂಟಿಮೀಟ್ರಿಗೆ ಬಣ್ಣ ಹಚ್ಚಕ್ಕೆ 20 ರೂಪಾಯಿ ಕೊಡ್ತಾ ಇದೀವಿ ಅಂದರೆ ಟೋಟಲಿ ಇದೆ ಎಲ್ಲ 6 ಮುಖಗಳಿಗೆ ಬಣ್ಣ ಹಚ್ಚಲಿಕ್ಕೆ 1032 ರೂಪಾಯಿ ಅಮೌಂಟ್ ಕೊಟ್ಟಿದ್ದೀವಿ ಅಂತ. ಹಾಗಾದರೆ ಇದು ಎಷ್ಟು ಚದರ ಸೆಂಟಿಮೀಟ್ರ್ ಇದೆ ಅಂತ ಫಸ್ಟ್ ಕಂಡುಹಿಡ್ಕೋಬೇಕು. ಸೊ ಇದು ಆಯತ ಘನ ಆಗಿರೋದ್ರಿಂದ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ ಗೊತ್ತಿರಬೇಕು. A = 2 × LB + BH + HL ಅಂತ ಬರಿತೀವಲ್ಲ. ಸೊ ಈ ಫಾರ್ಮುಲಾ ಆಯತ ಘನದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ಫಾರ್ಮುಲಾ. ಸೊ ಇದು ಆಯತ ಘನದ ಉದ್ದ ಆಗಿರುತ್ತೆ. ಉದ್ದ ಎಷ್ಟಿದೆ ಅಂದರೆ 40 ಸೆಂಟಿಮೀಟ್ರ್ ಇದೆ, 40 ಬರಿತಾ ಇದ್ದಾನೆ. ಈತ ಆಯತ ಘನದ ಅಗಲ ಆಗಿರುತ್ತೆ, ಬ್ರೆಡ್ತ್ 36 ಸೆಂಟಿಮೀಟ್ರ್ ಇದೆ, 36 ಬರಿತೀನಿ. ಇದು ಆಯತ ಘನದ ಎತ್ತರ ಆಗಿರುತ್ತೆ, ಗೊತ್ತಿಲ್ಲ, X ಬರಿತಾ ಇದ್ದಾನೆ. ಫಸ್ಟ್ ಆಫ್ ಆಲ್ ಈ ಆಯತ ಘನದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇದನ್ನು ಯೂಸ್ ಮಾಡ್ಕೋಬೇಕು. 100 ಚದರ ಸೆಂಟಿಮೀಟ್ರಿಗೆ 20 ರೂಪಾಯಿ ಕೊಡ್ತಾ ಇದೀವಿ ಅಂದರೆ ಟೋಟಲಿ 1032 ರೂಪಾಯಿ ಕೊಟ್ಟಿದ್ದೀವಿ ಅಂದರೆ ಅದೆಷ್ಟು ಚದರ ಸೆಂಟಿಮೀಟ್ರ್ ವಿಸ್ತೀರ್ಣ ಇದೆ ಅಂತ ಕಂಡುಹಿಡಿಯೋದಾದರೆ ಇದನ್ನ ಬರ್ಕೊಳ್ಳೋ ವಿಧಾನ ನೋಡ್ರಿ. 100 ಚದರ ಸೆಂಟಿಮೀಟ್ರಿಗೆ 20 ರೂಪಾಯಿ ಆಗಿದೆ ಅಂದರೆ 100/20 ಬರ್ಕೊಂಡು ಟೋಟಲಿ 1032 ರೂಪಾಯಿ ಕೊಟ್ಟಿದ್ದೀವಲ್ಲ ಇಂಟು 1032 ಹಾಕ್ಕೊಂಡು ಸಿಂಪ್ಲಿಫೈ ಮಾಡಿದರೆ ಈ ಆಯತ ಘನದ ಟೋಟಲ್ ಸರ್ಫೇಸ್ ಏರಿಯಾ ಸಿಗುತ್ತೆ. ಈ ರೀತಿ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಇವಾಗ 2 ಬರ್ಕೊಳ್ಳೋಣ. ರೈಟ್ ಸೈಡಲ್ಲಿ L × B ಅಂದರೆ ಉದ್ದ ಇಂಟು ಅಗಲ ಅಂತ. 40 × 36, ಈ 40 36ನ ಗುಣಾಕಾರ ಮಾಡಿರಿ 1440 ಬರುತ್ತೆ. ಪ್ಲಸ್ B × H ಅಂದರೆ B ಅಂದರೆ ಅಗಲ, H ಅಂದರೆ ಎತ್ತರ. 36 ಇದೆ ಅಗಲ, ಎತ್ತರ X ಇದೆ ಅಂದರೆ 36 × X ಅಂದರೆ 36X ಆಗುತ್ತೆ. ಪ್ಲಸ್ H × L, H ಅಂದರೆ X ಇದೆ, L ಅಂದರೆ 40 ಇದೆ, 40 × X ಅಂದರೆ 40X ಆಗುತ್ತೆ. H × L ಬರ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಬರೀ. ಇಲ್ಲಿ 21 25 100 ಕ್ಯಾನ್ಸಲ್ ಆಗುತ್ತೆ. ಸೊ ಆಮೇಲೆ 2ರಿಂದ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದು. 2 5 10, 2 1 2, 2 6 12 ಕ್ಯಾನ್ಸಲ್ ಆಗುತ್ತೆ. 516 × 5, 5 25, 16 80, ಇವೆರಡು ಗುಣಾಕಾರ ಮಾಡಿರಿ 2580 ಆಗುತ್ತೆ. 1440 ರೈಟ್ ಸೈಡಿಗೆ ಬಂದರೆ ಮೈನಸ್ 1440 ಆಗುತ್ತೆ. ಇವೆರಡನ್ನು ಕೂಡಿದಾಗ 76X ಬರುತ್ತೆ. ಸೊ ಇವಾಗ ಸಿಂಪ್ಲಿಫೈ ಮಾಡಿರಿ. ಮತ್ತೆ ಮುಂದೆ 2580ರಲ್ಲಿ 1440ನ ಮೈನಸ್ ಮಾಡ್ಕೊಳ್ರಿ, ಇನ್ನು 1140 ಬರುತ್ತೆ. 76 ಲೆಫ್ಟ್ ಸೈಡ್ ಬಂದರೆ /76 ಆಗಿ X ಉಳಿಯುತ್ತೆ. ಇದು 19 4 76, 19 6 114, 0 ಪಕ್ಕ ಬರೆಯೋಣ. 4ರಿಂದ 60 ಡಿವೈಡ್ ಮಾಡಿರಿ 15 ಬರುತ್ತೆ. ಸೊ X = 15 ಅಂದರೆ ಆ Xನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅಂದರೆ 15 ಬರುತ್ತೆ. Xನ ಬೆಲೆ ಎಷ್ಟು ಅಂದರೆ ಇದರ ಎತ್ತರ ಎಷ್ಟು ಅಂದರೆ 15 ಸೆಂಟಿಮೀಟರ್ ಬರುತ್ತೆ. 15 ಅಂತ. ಈ 15 ಅನ್ನೋದು ಸೆಕೆಂಡ್ ಆಪ್ಷನ್ ಇದೆ ನೋಡ್ರಿ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ಬೋದು. ಈ ರೀತಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಬರ್ಬೋದು. ಓಕೆನಾ, ನೆಕ್ಸ್ಟ್ ಕ್ವಶನ್ ಬನ್ನಿ. ABCD is a rhombus in which angle ADB = 25 degree. Then the value of angle 2BAD minus ABC is ಅಂತ ಇದೆ. ABCD ವಜ್ರಾಕೃತಿಯಾಗಿದ್ದು ಆಂಗಲ್ ADB = 25 ಡಿಗ್ರಿ ಆದರೆ 2 × ಆಂಗಲ್ BAD ಮೈನಸ್ ABC ಯ ಬೆಲೆ ಎಷ್ಟು ಅಂತ ಕೇಳಿದರೆ ಇಲ್ಲಿ ವಜ್ರಾಕೃತಿ ಅಂದ ತಕ್ಷಣ ಫಸ್ಟ್ ಈ ರೀತಿ ವಜ್ರಾಕೃತಿ ಬರಿತಾ ಇದೀವಿ. ಇಲ್ಲಿ ನಾನು ಹೆಸರು ಬರಿತಾನೆ. ಇದು A, ಇದು B, ಇದು C, ಇದು D ಅಂತ ಬರ್ಕೊಂಡು ABCD ಅನ್ನೋದು ಒಂದು ವಜ್ರಾಕೃತಿ, ರೋಂಬಸ್ ಅಂತ ಕರಿತೀವಿ. ಆಂಗಲ್ ADB = 25 ಡಿಗ್ರಿ ಕೊಟ್ಟಿದ್ದಾನಂದ್ರೆ A ಇಲ್ಲಿದೆ, D ಇಲ್ಲಿದೆ, B ಇಲ್ಲಿದೆ ಅಂದರೆ Dನಿಂದ Bಗೆ ಒಂದು ಲೈನ್ ಡ್ರಾ ಮಾಡಲೇಬೇಕು. ಯಾಕಂದರೆ ADB ಕೋನದ ಅಳತೆ 25 ಡಿಗ್ರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ 25 ಡಿಗ್ರಿ ಬರಿತೀನಿ. ಹಾಗಾದರೆ 2 × ಆಂಗಲ್ BAD ಮೈನಸ್ ABC ಯ ಬೆಲೆ ಎಷ್ಟು ಅಂತ ಕ್ವಶನ್ ಕೇಳಿದಾಗ ನೋಡಿ, ಇದನ್ನು ಫರ್ದರ್ ಯಾವ ಥರ ಎಕ್ಸ್ಟೆಂಡ್ ಮಾಡ್ಬೋದು ನಾವು ಅಂದ್ರೆ A ಮತ್ತು C ಯನ್ನು ಜಾಯಿನ್ ಮಾಡ್ತೇನೆ. A ಮತ್ತು C ಯನ್ನು ಜಾಯಿನ್ ಮಾಡಿದಾಗ ಇಲ್ಲೆಷ್ಟು ಡಿಗ್ರಿ ಇರುತ್ತೆ ಅಂದರೆ 90 ಡಿಗ್ರಿ ಇರುತ್ತೆ.
90 + 25 ಅಂದರೆ 115 ಡಿಗ್ರಿ ಆಗುತ್ತೆ. 115 ಪ್ಲಸ್ ಇಲ್ಲಿ 65 ಡಿಗ್ರಿ ಬರ್ಕೊಂಡ್ರೆ ಮಾತ್ರ ಈ ಮೂರು ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಯಾಕಂದರೆ ಇದು ಮೂರು ಕೋನಗಳ ಮೊತ್ತ ತ್ರಿಭುಜಾಕಾರದಲ್ಲಿ ಕಾಣಿಸೋದ್ರಿಂದ ಈ ಮೂರು ಕೋನಗಳ ಮೊತ್ತ 180 ಆಗ್ಬೇಕಂದ್ರೆ ಸೊ ಇಲ್ಲಿ 65 ಡಿಗ್ರಿ ಬರಲೇಬೇಕು. ಸೊ ಇದು 25 ಇದೆ ಅಂದರೆ ಇಲ್ಲಿ ಬಿ ಹತ್ರನೂ 25 ಇರುತ್ತೆ. ಇದು 65 ಇದೆ ಅಂದರೆ ಇಲ್ಲಿ ಸಿ ಹತ್ರನೂ 65 ಇರುತ್ತೆ. ಸೊ ನೆಕ್ಸ್ಟ್ ಇದು 25 ಇದೆ ಅಂದರೆ ಪಕ್ಕದ್ದು 25 ಇರುತ್ತೆ. ಸೊ ಈ ಪಕ್ಕದ್ದು ಕೂಡ 25 ಡಿಗ್ರಿ ಇರುತ್ತೆ. ಇದರ ಕೆಳಗಿಂದು ಕೂಡ 65 ಡಿಗ್ರಿ ಇರುತ್ತೆ. ಸೊ ಇದರ ಕೆಳಗಿಂದು ಕೂಡ 65 ಡಿಗ್ರಿ ಇರುತ್ತೆ. ಸೊ ಯಾವಾಗಲೂ ಒಂದು ವಜ್ರಾಕೃತಿಯಲ್ಲಿ ಎರಡು ಕರ್ಣಗಳನ್ನು ಹಾಕಿದಾಗ ಪರಸ್ಪರ ಲಂಬವಾಗಿ ಹರ್ದಿಸುತ್ತವೆ ಅಂತ. ಡಯಾಗ್ನಲ್ಸ್ ಆಫ್ ಎ ರೋಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಕರಿತೀವಿ. ಅದಕ್ಕೋಸ್ಕರ ಇದು 90 ಡಿಗ್ರಿ, ಈ ಕಡೆ 90, ಈ ಕಡೆ 90, ಈ ಕಡೆ 90 ಇರುತ್ತೆ. ಸೊ ಇವೆರಡು ಸಮ ಇರ್ತವೆ, ಇವೆರಡು ಸಮ ಇರ್ತವೆ, ಇವೆರಡು ಸಮ ಇರ್ತವೆ, ಇವೆರಡು ಸಮ ಇರ್ತವೆ. ಸೊ ಟೋಟಲಿ ಎಲ್ಲ ಕೋನಗಳು ಇಲ್ಲಿ ಬರ್ಕೊಂಡಿದ್ದಾಯ್ತು. ಈ ರೀತಿ ಬರ್ಕೊಂಡಾದ್ಮೇಲೆ ನೋಡ್ರಿ ಇಲ್ಲಿ ಕೇಳಿರೋದು ಬಿ ಎ ಡಿ ಕೋನ ನೋಡ್ರಿ. ಇಲ್ಲಿ ಬಿ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಡಿ ಇದೆ, ಮಧ್ಯದಲ್ಲಿ ಎ ಇದೆ ಅಂದರೆ ಪೂರ್ತಿ ಇದಿಷ್ಟು ಸೇರಿ 65 + 65 ಅಂದರೆ 135 ಡಿಗ್ರಿ ಆಗುತ್ತೆ. ಬಿ ಎ ಡಿ ಕೋನದ ಅಳತೆ 135. ಇಲ್ಲಿ 2 ಇದೆ ಅಂದರೆ ಇಂಟು 2 ಬರಿತೀನಿ. ಮೈನಸ್ ಆ್ಯಂಗಲ್ ಎ ಬಿ ಸಿ ಹೇಳಿದ್ದೇನೆ. ಸೊ ಎ ಕೋನ, ಬಿ ಕೋನ, ಸಿ. ಎ ಬಿ ಸಿ ಅಂದರೆ ಮಧ್ಯದಲ್ಲಿ ಬಿ ಅಕ್ಷರ ಇದೆ ಅಂದರೆ ಬಿ ಕೋನ ಫುಲ್ಲು 25 + 25 ಅಂದರೆ 50 ಡಿಗ್ರಿ ಆಗುತ್ತೆ ಎ ಬಿ ಸಿ ಕೋನ. 135 × 2 ಅಂದರೆ ಇವೆರಡು ಗುಣಾಕಾರ ಮಾಡಿರಿ 270 ಡಿಗ್ರಿ ಬರುತ್ತೆ. ಸೊ 270 ಡಿಗ್ರಿ ಆಗುತ್ತೆ. ಸೊ 135 130 × 2 ಅಂದರೆ 270 ಡಿಗ್ರಿ ಬರುತ್ತೆ. ಮೈನಸ್ ಇದರಲ್ಲಿ 25 + 25 ಕೂಡಿದಾಗ ಎ ಬಿ ಸಿ ಕೋನದ ಅಳತೆ 50 ಡಿಗ್ರಿ ಇರುತ್ತೆ. -50 ಡಿಗ್ರಿ ಬರಿತೀನಿ. 270ಯಲ್ಲಿ 50 ಡಿಗ್ರಿ ಮೈನಸ್ ಮಾಡಿದ್ರೆ 220 ಡಿಗ್ರಿ ಬರುತ್ತೆ ಅನಿಸುತ್ತೆ. ಸೊ 2 × ಆ್ಯಂಗಲ್ ಬಿ ಎ ಡಿ ಕೋನ ಇದು 90 + 25 111 115 115 ಪ್ಲಸ್ ಒಂದು 65 15 ಕರೆಕ್ಟ್ ಆಗುತ್ತೆ. 220 ಡಿಗ್ರಿ ಬರುತ್ತೆ. ಇಲ್ಲಿ ಆಪ್ಷನ್ ಎಲ್ಲ ಮಿಸ್ ಆಗಿರಬೇಕು, ಯಾವ್ದಾರ ಒಂದು ಆಪ್ಷನ್ ಚೇಂಜ್ ಮಾಡಿಕೊಟ್ರಿ 220 ಡಿಗ್ರಿ ಕರೆಕ್ಟ್ ಆಗುತ್ತೆ. ಸೊ ನೋಡಿ ಇಲ್ಲಿ 90 ಡಿಗ್ರಿ + 25 ಅಂದರೆ 110 115 115 + 65 180 ಡಿಗ್ರಿ ಕರೆಕ್ಟ್ ಆಗುತ್ತೆ. ಸೊ 180 ಡಿಗ್ರಿ ಕರೆಕ್ಟ್ ಆಗುತ್ತೆ ಅಂದಮೇಲೆ ಸೊ ಇದು 65 ಇದು 65 25 25 65 65 ಬರ್ಕೋಬೋದು. ಎಲ್ಲವೂ ಸರಿ ಆಗ್ತವೆ. 2 × ಆ್ಯಂಗಲ್ ಬಿ ಎ ಡಿ. 2 × ಆ್ಯಂಗಲ್ ಬಿ ಎ ಡಿ ಅಂದರೆ ಇದು 65 + 65 ಅಂದರೆ 170 130 ಆಗುತ್ತೆ. ಸಾರಿ, ಇದು 135 ಅಲ್ಲ, ಇದು 130 ಡಿಗ್ರಿ ಆಗುತ್ತೆ. 130 × 2 ಅಂದರೆ 260 ಆಗುತ್ತೆ. 260ರಲ್ಲಿ 50 ಮೈನಸ್ ಮಾಡಿರಿ 210 ಡಿಗ್ರಿ ಬರುತ್ತೆ. ಸೊ 210 ಡಿಗ್ರಿ ಬರುತ್ತೆ. ಸೊ 210 ಮೈನಸ್ 50 ಮಲ್ಟಿಪ್ಲೈ ಮಾಡಿರಿ. ಸೊ ಇದು 130 ಡಿಗ್ರಿ ಆಗುತ್ತೆ. 65 + 65 130 130 × 2 ಅಂದರೆ 260 ಮೈನಸ್ 50 ಅಂದರೆ 210 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 210 ಡಿಗ್ರಿ ಇತ್ತಲ್ಲ, ಆಪ್ಷನ್ 3rd ಒನ್ ಇದೇ ಎಕ್ಸಾಕ್ಟ್ ಆಗುತ್ತೆ. ಅಲ್ಲೇನು ರಾಂಗ್ ಆಗಿಲ್ಲ, ಕರೆಕ್ಟ್ ಇದೆ. ಆಪ್ಷನ್ 3rd ಒನ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ವಾಟ್ ಈಸ್ ದ ಮೀನ್ ಆಫ್ ದ ಮೋಡ್, ಮೀಡಿಯನ್ ಆ್ಯಂಡ್ ರೇಂಜ್ ಆಫ್ ದ ಫಾಲೋಯಿಂಗ್ ಡಾಟಾ ಗಿವನ್ ಬಿಲೋ? ಕೆಳಗಿನ ದತ್ತಾಂಶಗಳ ರೂಢಿ ಬೆಲೆ, ಮಧ್ಯಾಂಕ ಮತ್ತು ವ್ಯಾಪ್ತಿಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ಕೊಟ್ಟರೆ ದತ್ತಾಂಶಗಳನ್ನು ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡ್ರಲ್ಲಿ ಬರೆಯೋಣ. ಅಸೆಂಡಿಂಗ್ ಆರ್ಡ್ರಲ್ಲಿ ಅಂದರೆ ಅತಿ ಚಿಕ್ಕ ಸಂಖ್ಯೆಯಲ್ಲಿ 7 ಇದೆ, 7 ಬರೆಯೋಣ. ಇದಾದಮೇಲೆ ನೆಕ್ಸ್ಟ್ ಸಂಖ್ಯೆ 8 ಇದೆ, 8 ಬರೆಯೋಣ. ಸೊ 8 ಆದಮೇಲೆ ನೆಕ್ಸ್ಟ್ ನಂಬರು 9 ಇದೆ, 9 ಬರೀತಾ ಇದ್ದೀನಿ. 9 ಆದಮೇಲೆ ನೆಕ್ಸ್ಟ್ ನಂಬರು 10 ಇದೆ, 10 ಬರೀತಾನೆ. 10 ಆದಮೇಲೆ ನೆಕ್ಸ್ಟ್ ನಂಬರು 11 ಇಲ್ಲೊಂದು ಸಲ ಇದೆ, ಇಲ್ಲೊಂದು ಸಲ ಇದೆ. 11 2 ಟೈಮ್ಸ್ ಇದೆ, 11 2 ಟೈಮ್ಸ್ ಬರೀತೀನಿ. 12 ಇಲ್ಲ, 13 ಒಂದು ಸಲ ಇದೆ, ಆಮೇಲೆ 14 ಒಂದು ಸಲ ಇದೆ, 15 ಒಂದು ಸಲ ಇದೆ, 16 ಒಂದು ಸಲ ಇದೆ. ಸೊ ಹಾಗಾಗಿ 13 14 15 16 ಅಂತ ಅಸೆಂಡಿಂಗ್ ಆರ್ಡ್ರಲ್ಲಿ ಆರೋಹಣ ಕ್ರಮದಲ್ಲಿ ಬರಿತೀನಿ. 16 ಆದಮೇಲೆ 17 ಕೂಡ ಇದೆ, 17 ಬರಿತಾ ಇದ್ದೀನಿ. ಲಾಸ್ಟ್ ನಂಬರಲ್ಲಿ 23 ಇದೆ, 23 ಕೂಡ ಬರಿತಾ ಇದ್ದೀನಿ. ಟೋಟಲ್ ಇಲ್ಲಿ 1 2 3 4 5 6 7 8 9 10 11 12 ನಂಬರ್ಸ್ ಇದ್ದಾವೆ. ಇಲ್ಲಿ 1 2 3 4 5 6 7 8 9 10 11 12 ನಂಬರ್ಸ್ ಕರೆಕ್ಟ್ ಆದವು. ಸೊ ಈ ರೀತಿ ಬರ್ಕೊಂಡಾದ್ಮೇಲೆ ಇಲ್ಲಿ ಮೊದಲು ಏನು ಬರಿಬೇಕು ಅಂದರೆ ಇಲ್ಲಿ ರೂಢಿ ಬೆಲೆ ಬರಿಬೇಕು. ಇಂಗ್ಲೀಷ್
ಇಂಗ್ಲೀಷಲ್ಲಿ ಅದನ್ನು ಮೋಡ್ ಅಂತ ಕರಿತೀವಿ. ರೂಢಿ ಬೆಲೆ ಅಂದರೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ನಂಬರು 11 ಅನ್ನೋದು 2 ಟೈಮ್ಸ್ ಇದೆ ಅಂದರೆ ಇದರ ಮೋಡ್ ಅಂದರೆ 11 ಬರಿತೀವಿ. ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ನಂಬರ್ನ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ, ಇಂಗ್ಲೀಷಲ್ಲಿ ಮೋಡ್ ಅಂತ ಕರಿತೀವಿ. 11 ಬರಿತೀನಿ. ನೆಕ್ಸ್ಟು ಮೀಡಿಯನ್ ಬರಿಬೇಕು. ಮೀಡಿಯನ್ ಅಂದರೆ ಮಧ್ಯಾಂಕ ಬರಿಬೇಕಂದ್ರೆ ಟೋಟಲಿ 12 ಸಂಖ್ಯೆಗಳಿದಾವೆ ಅಂದಮೇಲೆ ಮಧ್ಯದ ಸಂಖ್ಯೆ ಯಾವ ತಗೋಬೇಕು ನೋಡ್ರಿ. ಈ ಕಡೆ 5 ನಂಬರ್ಸು, ಈ ಕಡೆಗೆ 5 ನಂಬರ್ಸ್ ತಗೊಂಡ್ರೆ ಇವೆರಡು ಮಧ್ಯದ ಸಂಖ್ಯೆಗಿರ್ತವೆ. 1 2 3 4 5, ಇಲ್ಲಿ 1 2 3 4 5 ಇದಾವೆ ಅಂದ್ರೆ ಮಧ್ಯದಲ್ಲಿ 2 ಸಂಖ್ಯೆ ತಗೊಂಡು ಅವೆರಡು ಸಂಖ್ಯೆ ಅಡಿಷನ್ ಮಾಡಿರಿ. 11 + 13 ಅಂದರೆ 24 ಆಗುತ್ತೆ. ಡಿವೈಡ್ ಬೈ 2 ಮಾಡ್ರೆ ಮಧ್ಯಾಂಕ 12 ಬರುತ್ತೆ. 24 / 2 ಅಂದರೆ ಮೀಡಿಯನ್ 12 ಬರ್ತಾ ಇದೆ. ನೆಕ್ಸ್ಟ್ ವ್ಯಾಪ್ತಿ ಅಂತ ಕೊಟ್ಟಿದ್ದಾನೆ. ಇಂಗ್ಲೀಷಲ್ಲಿ ನಾವು ರೇಂಜ್ ಅಂತ ಕರಿತೀವಿ. ರೇಂಜ್ ಕಂಡುಹಿಡಿಬೇಕಂದ್ರೆ ಫಸ್ಟು ಹೈಯೆಸ್ಟ್ ವ್ಯಾಲ್ಯೂ ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಅಂತ ಬರಿತೀವಿ. ಸೊ ಹೈಯೆಸ್ಟ್ ವ್ಯಾಲ್ಯೂ ಅಂದರೆ ಇದರಲ್ಲಿ ಇರೋದು ಲಾಸ್ಟ್ ನಂಬರ್ 23 ಅನ್ನೋದು ಹೈಯೆಸ್ಟ್ ವ್ಯಾಲ್ಯೂ, ಮೈನಸ್ ಲೋಯೆಸ್ಟ್ ವ್ಯಾಲ್ಯೂ ಅಂದರೆ 7 ಇದೆ. 23ನಲ್ಲಿ 7 ಮೈನಸ್ ಮಾಡೋಣ ಎಷ್ಟು ಬರುತ್ತೆ? 16 ಬರುತ್ತಲ್ಲ, ಇದನ್ನು ನಾವು ರೇಂಜ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಮೋಡು, ಮೀಡಿಯನ್ನು, ರೇಂಜ್ ಕಂಡುಹಿಡಿದ ಆಮೇಲೆ ಈ 3 ವ್ಯಾಲ್ಯೂಸ್ಗೆ ಸರಾಸರಿ ಕಂಡುಹಿಡಿಬೇಕು ಅಂತ ಕೇಳಿದ್ದಾನೆ. ಸರಾಸರಿ ಎಷ್ಟು ಅಂತ ಕೇಳಿದ್ದಾನೆ. ಸೊ ಸರಾಸರಿ ಇಸ್ ನಥಿಂಗ್ ಬಟ್ ಮೀನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಈ ಸರಾಸರಿ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ 11 + 12 + 16 ಈ 3 ಸಂಖ್ಯೆಗಳನ್ನು ಅಡಿಷನ್ ಮಾಡಿ ಡಿವೈಡ್ ಬೈ 3 ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ ಸರಾಸರಿ ಸಿಗುತ್ತೆ. ಆ 3 ಸಂಖ್ಯೆಗಳನ್ನು ಕೂಡಿ ಡಿವೈಡ್ ಬೈ 3 ಮಾಡ್ಕೋಬೇಕು. 16 + 12 ಅಂದರೆ 28. 28 + 11 ಅಂದರೆ 39 ಬರುತ್ತೆ. ಡಿವೈಡ್ ಬೈ 3 ಮಾಡಿದ್ರೆ 3 1 3 9 ಕ್ಯಾನ್ಸಲ್ ಆಗಿ ಸರಾಸರಿ 13 ಬರ್ತಾ ಇದೆ. 13 ಅನ್ನೋದು ಇಲ್ಲಿ ಆಪ್ಷನ್ ಫಸ್ಟ್ 1 ಅಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ಬರೋಣ. 8ನೇ ಪ್ರಶ್ನೆ. ಎಕ್ಸ್ ವ್ಯಾಲ್ಯೂ √198 √550 ಇದೆ. ವೈ ವ್ಯಾಲ್ಯೂ √9 √360 ಕೊಟ್ಟಿದ್ದಾನೆ. ಹಾಗಾದರೆ 1/x + 1/y ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? 1/x 1/y ವ್ಯಾಲ್ಯೂ ಅಂದರೆ ನೋಡ್ರಿ, ಫಸ್ಟ್ ಎಕ್ಸ್ ವ್ಯಾಲ್ಯೂ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಇದು ಸ್ಕ್ವೇರ್ ರೂಟ್ ಅಲ್ಲ. ಈ 198 ಎಷ್ಟಿಂದ ಡಿವೈಡ್ ಆಗುತ್ತೆ? 18ರಿಂದ ಡಿವೈಡ್ ಆಗೋದ್ರಿಂದ ಇದನ್ನು 18 1 18 ಇನ್ನು 1 ಉಳಿಯುತ್ತೆ, ಮತ್ತು 18 1 18 ಕ್ಯಾನ್ಸಲ್ ಆಗುತ್ತೆ. ಅಂದರೆ ಈ 198ರ ಫ್ಯಾಕ್ಟರ್ಸ್ 18 × 11 ಮಲ್ಟಿಪ್ಲೈ ಮಾಡಿರಿ ಇದೇ 198 ಬರುತ್ತೆ. ಅದನ್ನ ಈ ರೀತಿ ಬರ್ಕೋಬೋದು. ಇಂಟು ಈ ಎರಡಕ್ಕೂ ಸೇರಿ ಒಂದೇ ಸ್ಕ್ವೇರ್ ರೂಟ್ ಬರ್ಕೊಂಡು ಈ 550 ಎಷ್ಟಿಂದ ಡಿವೈಡ್ ಆಗುತ್ತೆ ಅಂದರೆ 11ರಿಂದ ಡಿವೈಡ್ ಆಗುತ್ತೆ. 11 ಬರ್ಕೊಂಡು ಇದು 11 5 55 0 ಲಾಸ್ಟಿಗೆ ಬರ್ಕೊಂಡು 11 × 50 ಗುಣಾಕಾರ ಮಾಡ್ರಿ ಇದೇ 550 ಬರುತ್ತೆ. ಈ ರೀತಿ 550 ಬರ್ಕಂತ ಅದನ್ನೇ. ಸೊ ಇವಾಗ ಎಕ್ಸ್ = ನೋಡ್ರಿ 18 × 50, 18 5 90 ಲಾಸ್ಟಿಗೆ 0 ಬರ್ಕೊಂಡ್ರೆ 900 ಆಗುತ್ತೆ. 11 × 11 ಅಂದರೆ 121 ಆಗುತ್ತೆ. ಸೊ ಇವಾಗ ಇಲ್ಲಿ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕಂದ್ರೆ 900ಕ್ಕೆ ಸ್ಕ್ವೇರ್ ರೂಟ್ 30 ಆಗುತ್ತೆ. 121ಕ್ಕೆ ಸ್ಕ್ವೇರ್ ರೂಟು 11 ಬರುತ್ತೆ. ಸೊ ಅವಾಗ ಎಕ್ಸ್ ವ್ಯಾಲ್ಯೂ ನೋಡ್ರಿ 11 × 30 ಅಂದರೆ 330 ಅನ್ನೋದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಸಿಕ್ತು. ಇದೇ ರೀತಿ ನಾವು ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ಈ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಈ 99 ಅನ್ನೋದು ನೋಡ್ರಿ ಎಷ್ಟರಿಂದ ಡಿವೈಡ್ ಆಗುತ್ತೆ ಅಂದರೆ 33ರಿಂದ ಆಗುತ್ತೆ. ಹಾಗಾಗಿ 33 ಬರ್ಕೊಂಡು 33 3 99 ಅಲ್ಲ, 99ನ್ನು 33 × 3 ಬರಿತೀನಿ. ಇವೆರಡು ಕ್ಯೂಬ್ ರೂಟ್ ಸೇರಿ ಒಂದೇ ಕ್ಯೂಬ್ ರೂಟ್ ಮಾಡ್ಕೊಂಡು ಇದು ಕೂಡ 33ರಿಂದ ಡಿವೈಡ್ ಮಾಡಿರಿ. ಸೊ 33 1 33 3 ಉಳಿಯುತ್ತೆ. 33 1 33 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾದರೆ 33 × 3 × 33 × 11 ಇದೆ ಅಂದರೆ ಇವಾಗ y = ಕ್ಯೂಬ್ ರೂಟ್ ಬರ್ಕೊಂಡು ಕ್ಯೂಬ್ ರೂಟ್ ಹಾಕ್ಕೊಂಡು 33 ಫಸ್ಟ್ ನಂಬರ್ ಹಾಗೆ ಬರೆಯೋಣ. ಸೆಕೆಂಡ್ ನಂಬರ್ ಸೆಕೆಂಡ್ ಇನ್ನೊಂದು 33 ಇದನ್ನು ಹಾಗೆ ಬರ್ಕೊಳ್ಳೋಣ. ಇಲ್ಲಿ 3 ಇದೆ, ಇಲ್ಲಿ 11 ಇದೆ, ಇವೆರಡು ಗುಣಾಕಾರ ಮಾಡಿದ್ರೆ 11 3 33 ಆಗುತ್ತೆ. 33 ಅನ್ನೋದು ಇಲ್ಲಿ 3 ಸಲ ಇದೆಯಲ್ಲ, 33 ಅನ್ನೋದು 3 ಸಲ ಇದೆಯಲ್ಲ, ಇದನ್ನ 33 ಕ್ಯೂಬ್ ಬರಿಬೋದು. ಇವಾಗ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಿ y ವ್ಯಾಲ್ಯೂ 33 ಬರುತ್ತೆ. y ವ್ಯಾಲ್ಯೂ 33 ಬಂತು. ಎಕ್ಸ್ ವ್ಯಾಲ್ಯೂ 330 ಇದೆ. ಸೊ ನಾವೇನು ಫೈಂಡ್ ಔಟ್ ಮಾಡ್ಬೇಕು ಇದರಲ್ಲಿ ಅಂದರೆ 1/x + 1/y ವ್ಯಾಲ್ಯೂ ಕಂಡುಹಿಡಿಬೇಕು.
ಇವೆರಡು ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ವೈ ಇಂಟು ಒನ್ ಅಂದರೆ ವೈ ಆಗುತ್ತೆ, ಪ್ಲಸ್ ಎಕ್ಸ್ ಇಂಟು ಒನ್ ಅಂದರೆ ಎಕ್ಸ್ ಆಗುತ್ತೆ, ಡಿವೈಡ್ ಬೈ ಎಕ್ಸ್ ಇಂಟು ವೈ ಕೆಳಗಡೆ ಎಕ್ಸ್ ವೈ ಬರೆಯೋಣ. 1/x ಪ್ಲಸ್ 1/y ಅನ್ನು ಈ ರೀತಿ ಸಿಂಪ್ಲಿಫೈ ಮಾಡಿ ಬರೀಬೋದು. ವೈ ಇಂಟು ಒನ್ ವೈ ಬರುತ್ತೆ, ಎಕ್ಸ್ ಇಂಟು ಒನ್ ಎಕ್ಸ್ ಬರುತ್ತೆ, ಕೆಳಗಡೆ ಎಕ್ಸ್ ವೈ ಗುಣಾಕಾರ ಮಾಡಿ ಬರೀಬೇಕು. ಸೊ ಇವಾಗ ಎಕ್ಸ್ ವೈ ವ್ಯಾಲ್ಯೂ ಗೊತ್ತಿದೆ 33 ಬರೀತಾ ಇದ್ದೀನಿ, ಪ್ಲಸ್ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ 330 ಬರೀತಾ ಇದ್ದೀನಿ. ಕೆಳಗಡೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರಿತೀವಿ 330 ಬರಿತೀವಿ, ಇಂಟು ವೈ ವ್ಯಾಲ್ಯೂ 33 ಬರ್ಕಂತೀವಿ. ಸಿಂಪ್ಲಿಫೈ ಮಾಡಿರಿ, 330 ಪ್ಲಸ್ 33 ಅಂದರೆ 363 ಆಗುತ್ತೆ. ಕೆಳಗಡೆ 330 ಇಂಟು 33 ಹಾಕೊಳ್ಳೋಣ. ಸೊ ಅಲ್ಲಿ ಕ್ಯಾನ್ಸಲ್ ಮಾಡಿರಿ, ಯಾವಾರು ಮೇಲೆ ಕೆಳಗಡೆ ಕ್ಯಾನ್ಸಲ್ ಆದರೆ ಇದು 33 ಒನ್ಲೆ, ಇದು 33 ಒನ್ಲೆ 33, ಇನ್ನು 3 ಉಳಿಯುತ್ತೆ, 33 ಒನ್ಲೆ 33 ಕ್ಯಾನ್ಸಲ್ ಆಗುತ್ತೆ. ಇದು 11 ಒನ್ಲೆ 11 ಮೂರಲೆ 33, 0 ಪಕ್ಕ ಬರೆಯೋಣ. ಮೇಲ್ಗಡೆ 1 ಕೆಳಗಡೆ 30 ಇದೆ. 30ರಿಂದ 1ನ್ನು ಡಿವೈಡ್ ಮಾಡ್ತಾ ಹೋಗ್ರಿ. ಸೊ 30ರಿಂದ 1ನ್ನು ನೀವು ಈ ರೀತಿ ಕಿವಿಯಾಕೊಂಡು ಡಿವೈಡ್ ಮಾಡಿದ್ರೆ ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ, ಡಿವೈಡ್ ಆಗಲ್ಲ. 0 ಕಟ್ 0 ಇಳಿಸ್ಕೊಳ್ರಿ, 33ಲೆ 90 ಆಗುತ್ತೆ. ಇನ್ನೂ 10 ಉಳಿಯುತ್ತೆ, ಪಾಯಿಂಟ್ರಿಂದ ಇನ್ನೊಂದು 0 ಹಾಕ್ಕೊಳ್ರಿ, ಮತ್ತು 33ಲೆ 90 ಆಗುತ್ತಲ್ಲ, 0.033 ಬರುತ್ತೆ. 0.033 ಅಂತ ಇಲ್ಲಿ ಆಪ್ಷನ್ 3 ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗುತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. By which number should minus 1/4 power minus 1 be multiplied so that the product is the reciprocal of minus 7/4 whole power minus 1 ಆಗುತ್ತೆ. ಸೊ ಇಲ್ಲಿ ಯಾವ ಸಂಖ್ಯೆಯನ್ನು -1/4 ಘಾತ -1ರಿಂದ ಗುಣಿಸಿದಾಗ ಗುಣಲಬ್ಧವು -7/4 ಘಾತ -1ರ ವ್ಯುತ್ಕ್ರಮವಾಗಿರುತ್ತೆ ಅಂತ ಹೇಳಿದ್ದೇನೆ. ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಯಾವ ಸಂಖ್ಯೆಯನ್ನು ಅಂದರೆ ಯಾವುದೋ ಒಂದು ಸಂಖ್ಯೆ ಇದೆ ಎಕ್ಸ್ ಅಂತ ಬರೆಯೋಣ, ಅದನ್ನು -1/4 ಹೋಲ್ ಪವರ್ -1ರಿಂದ ಈ ಸಂಖ್ಯೆಯನ್ನು ಗುಣಿಸಿದಾಗ ಇವು ಎರಡೂ ಸಂಖ್ಯೆಗಳ ಗುಣಲಬ್ಧ -7/4 ಹೋಲ್ ಪವರ್ -1ರ ವ್ಯುತ್ಕ್ರಮ ಅಂತ ಹೇಳಿದ್ದಾನೆ. ಇದರ ವ್ಯುತ್ಕ್ರಮ ಅಂದರೆ ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗಿ ಬರ್ಕೊಂಡ್ರೆ ಸಾಕು, ಅದರ ವ್ಯುತ್ಕ್ರಮ ಆಗುತ್ತೆ. ವ್ಯುತ್ಕ್ರಮ ಅಂದರೆ ರೆಸಿಪ್ರೋಕಲ್ ಅಂತ ಕರಿತೀವಿ. ಸೊ ನೋಡ್ರಿ, ಇವೆರಡು ಯಾವ ಸಂಖ್ಯೆ ಅಂದರೆ ಎಕ್ಸ್ ಅನ್ನೋ ಒಂದು ಸಂಖ್ಯೆನ -1/4 ಹೋಲ್ ಪವರ್ -1ರಿಂದ ಇದನ್ನು ಗುಣಿಸಿದಾಗ ಇವೆರಡೂ ಸಂಖ್ಯೆಗಳ ಗುಣಲಬ್ಧ. ಇದರ ವ್ಯುತ್ಕ್ರಮ ಅಂದ್ರೆ ಪವರ್ -1 ಇರೋದನ್ನ +1 ಆಗಿ ಬರ್ಕೊಂಡ್ರೆ ಇದು ವ್ಯುತ್ಕ್ರಮ ಪಾಸಿಟಿವ್ ಆಗಿರುತ್ತೆ ಅಷ್ಟೇ. ಇವಾಗ ಸಿಂಪ್ಲಿಫೈ ಮಾಡಿರಿ, ಎಕ್ಸ್ ಬರ್ಕೊಂಡು ಈ ಪವರ್ ನೆಗೆಟಿವ್ ಇರೋದು ಪಾಸಿಟಿವ್ ಆಗ್ಬೇಕಾದ್ರೆ ಇದು ಉಲ್ಟಾ ಮಾಡ್ಕೋಬೇಕು. -1/4 ಇರೋದು -4/1 ಆಗಿ ಹೋಲ್ ಪವರ್ -1 ಇರೋದು +1 ಆಗಿರುತ್ತೆ. ಇದು -7/4 ಹೋಲ್ ಪವರ್ 1 ಅವಶ್ಯಕತೆ ಇಲ್ಲ. ಎಕ್ಸ್ ವ್ಯಾಲ್ಯೂ ಬೇಕಂದ್ರೆ -7/4 ರೈಟ್ ಸೈಡಲ್ಲಿದೆ, ಇಂಟು ಹಾಕಿ ಈ -4/1 ಈಕ್ವಲ್ಡಿಂದ ರೈಟ್ ಸೈಡಿಗೆ ಬಂದರೆ -1/4 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 7 ಇಂಟು 1 7 ಬರುತ್ತೆ, 4 ಇಂಟು 4 16 ಬರುತ್ತಲ್ಲ, ಆ ಸಂಖ್ಯೆ 7/16 ಆಗಿರುತ್ತೆ. 7/16 ಅಂತ ಇಲ್ಲಿ ಆಪ್ಷನ್ ಫಸ್ಟ್ ಒನ್ನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ. If 313,632 equal to p square into q power 5 into r power 4, where p, q and r are the prime numbers, then what is the value of p plus q minus 2r ಅಂತಿದೆ. p, q, r ಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದು 313,632 ಹೋಲ್ ಪವರ್ ಈಕ್ವಲ್ ಟು p ಸ್ಕ್ವೇರ್ ಇಂಟು q ಪವರ್ 5 ಇಂಟು r ಪವರ್ 4 ಆದರೆ p ಪ್ಲಸ್ q ಮೈನಸ್ 2r ದ ಬೆಲೆ ಎಷ್ಟು ಅಂತ ಕೇಳಿದನಲ್ಲ. ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ ಅಂದರೆ 313,632 ಅನ್ನು ಯಾವ ನಂಬರ್ಸಿಂದ ಡಿವೈಡ್ ಆಗ್ತಾವೆ ಆ ನಂಬರ್ಸಿಂದ ಡಿವೈಡ್ ಮಾಡ್ತಾ ಹೋಗೋಣ. ಯಾವ ನಂಬರ್ಸಿಂದ ಡಿವೈಡ್ ಆಗ್ತವೆ ಅಂದರೆ 2 ಇಂದ ಡಿವೈಡ್ ಆಗ್ತವೆ. 2 1ಲೆ 2 1 ಉಳಿಯುತ್ತೆ, 2 5ಲೆ 10 1 ಉಳಿಯುತ್ತೆ, 2 6ಲೆ 12 1 ಉಳಿಯುತ್ತೆ, 2 8ಲೆ 16, ಇದು 2 1ಲೆ 2 2 6ಲೆ 12 ಕ್ಯಾನ್ಸಲ್ ಆಗುತ್ತೆ. ಮತ್ತೊಂದು ಸಲ ಇದನ್ನ 2 ಇಂದ ಡಿವೈಡ್ ಮಾಡೋಣ. 2 7ಲೆ 14 1 ಉಳಿಯುತ್ತೆ, 2 8ಲೆ 16, ಇಲ್ಲಿ 2 4ಲೆ 8, ಈ 1 ಡಿವೈಡ್ ಆಗಲ್ಲ 0 ಕಟ್ಟಿ 2 9ಲೆ 2 8ಲೆ 16 ಕ್ಯಾನ್ಸಲ್ ಮಾಡ್ತೀನಿ. ಸೊ ಇವಾಗ ಇದು 78408 ಬರುತ್ತೆ. ಸೊ ಮತ್ತೆ ಇದನ್ನು ನಾನು 2 ಇಂದನೇ ಡಿವೈಡ್ ಮಾಡ್ಬೋದು. 2 3ಲೆ 6 1 ಉಳಿಯುತ್ತೆ, 2 9ಲೆ 18, 2 2ಲೆ 4 0, 2 4ಲೆ 8 ಕ್ಯಾನ್ಸಲ್ ಆಗುತ್ತೆ. ಮತ್ತು ಇದು 2 ಇಂದನೇ ಡಿವೈಡ್ ಆಗುತ್ತೆ. 2 1ಲೆ 2, 2 9ಲೆ 18, 2 6ಲೆ 12, 0 ಬರ್ಕೊಂಡು 2 2ಲೆ 4 ಕ್ಯಾನ್ಸಲ್ ಆಗುತ್ತೆ. ಮತ್ತು ಈ ಸಂಖ್ಯೆ 2 ಇಂದನೇ ಡಿವೈಡ್ ಆಗುತ್ತೆ.
2 9 18, 2 8 16, 0 ಬರ್ಕೊಂಡು 2 1 2 ಕ್ಯಾನ್ಸಲ್ ಆಗುತ್ತೆ. 2 ಇಂದ ಆದಮೇಲೆ ನೆಕ್ಸ್ಟ್ ಇದು 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಮಾಡೋಣ. 3 3 9, ಸೊ ಇದು 3 2 6, 2 ಉಳಿಯುತ್ತೆ. 3 6 18, 2 ಉಳಿಯುತ್ತೆ. 3 7 21 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ 3 ಇಂದ ಡಿವೈಡ್ ಮಾಡೋಣ. 3 1 3, ಇದು 2 ಡಿವೈಡ್ ಆಗಲ್ಲ, 0 ಕಟ್ಟಿ. 3 8 24, 2 ಉಳಿಯುತ್ತೆ. 3 9 27 ಕ್ಯಾನ್ಸಲ್ ಆಗುತ್ತೆ. ಮತ್ತೆ 3 ಇಂದ ಡಿವೈಡ್ ಮಾಡೋಣ. 3 3 9, 1 ಉಳಿಯುತ್ತೆ. 3 6 18, 3 3 9 ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಇದು 3 ಇಂದ ಡಿವೈಡ್ ಆಗುತ್ತೆ ನೋಡ್ರಿ. 3 1 3, 3 2 6, 3 1 3 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದು 11ರಿಂದ ಡಿವೈಡ್ ಆಗುತ್ತೆ. 11 11 121, ಲಾಸ್ಟಿಗೆ ಕೂಡ 11ರಿಂದ ಡಿವೈಡ್ ಆಗುತ್ತೆ. ಲಾಸ್ಟಿಗೆ 1 ಉಳಿಯುತ್ತೆ. ಸೊ ಇವಾಗ 2 ಅನ್ನೋದು 1 2 3 4 5 ಸಲ ಇದೆ. ಇದು 3 1 3 6 3 2 ಇದೆಯಲ್ಲ, ಇದನ್ನು p² ಇಂಟು Q⁵ ಇಂಟು R⁴ ಇದೆಯಲ್ಲ. ಸ್ಕ್ವೇರ್ ಅಂದರೆ ಯಾವ ಸಂಖ್ಯೆನ 2 ಸಲ ಹಾಕ್ಕೊಂಡಿದ್ದೀವಿ, 11ನ್ನ 2 ಸಲ ಹಾಕ್ಕೊಂಡಿದ್ದೀವಿ ಅಂದರೆ 11 ಸ್ಕ್ವೇರ್ ಬರಿಬೇಕು. 5 ಇದೆ ಅಂದರೆ ಯಾವ ನಂಬರಿಂದ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ವಿ, 1 2 3 4 5, 2 ಅನ್ನೋದು 5 ಸಲ ಇದೆಯಲ್ಲ, 2ರ ಘಾತ 5 ಅಂತ ಬರಿಬೇಕು. 4 ಇದೆ ಅಂದರೆ ಯಾವ ನಂಬರ್ 4 ಟೈಮ್ಸ್ ಇದೆ, 3 ಅನ್ನೋದು 1 2 3 4 ಸಲ ಇದೆ, ಹಾಗಾಗಿ 3⁴ ಅಂತ ಬರ್ಕೊಂಡು ರೈಟ್ ಸೈಡಲ್ಲಿ p² ಇಂಟು Q⁵ ಇಂಟು R⁴ ಬರ್ಕೊಂಡಾಗ ನೋಡ್ರಿ. ಸೊ ಇದರಲ್ಲಿ ಈ p ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 11 ಆಗುತ್ತೆ. p = 11 ಆಗುತ್ತೆ. q ವ್ಯಾಲ್ಯೂ ಎಷ್ಟಾಗುತ್ತೆ, 2 ಆಗುತ್ತೆ. q = 2 ಆಗುತ್ತೆ. r ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ಲಿ 3 ಇದೆ, r = 3 ಅಂತ ಬರ್ಕೊಂಡು ಇಲ್ಲಿ ಕೇಳಿರೋದು p + q - 2r ಅಂತ ಇದೆ. p ವ್ಯಾಲ್ಯೂ 11 ಪ್ಲಸ್ q ವ್ಯಾಲ್ಯೂ 2 ಮೈನಸ್ 2 ಇಂಟು r ವ್ಯಾಲ್ಯೂ 3 ಬರುತ್ತೆ. 11 + 2 13 ಬರುತ್ತೆ, ಮೈನಸ್ 2 ಮೂಲ 6. 13 - 6 ಅಂದರೆ 7 ಬರುತ್ತೆ. ಇದರ ವ್ಯಾಲ್ಯೂ 7 ಆಗುತ್ತೆ. 7 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಟಾಪಿಕ್ ವೈಸ್ ಸಿಲೆಬಸ್ ವೈಸ್ ಕ್ಲಾಸಸ್ ಇದ್ದಾವೆ, ಅದರ ಉಪಯೋಗನ ಪಡ್ಕೋಬಹುದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ 9071673831 ಅಥವಾ ಲಾಸ್ಟಿಗೆ 32 ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಗ್ರೂಪ್ಸ್ಗೆ ಶೇರ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್.